everybody, welcome back to a new vlog. Guys, 9:30 ನನ್ನ ಜಿಮ್ಮಲ್ಲಿ ಈ ಸಾಂಗ್. ಗೈಸ್, ಮನೆಗೆ ಬಂದು ಊಟ ಏನು ಮಾಡಿಲ್ಲ ಬಿಕಾಸ್ ಹೆವಿಯಾಗಿ ಸ್ನ್ಯಾಕ್ಸ್ ತಿಂದಿದ್ದೀನಿ ನಾನು. ಸೊ ಅದೇ ಸಾಯಂಕಾಲ ಜಿಮ್ಗೆ ಹೋಗಿದ್ನಲ್ಲ, ಬಂದಿದ್ದೆ ಇವಾಗ ಅಂದರೆ 10:30 ಬಂದೆ. ಸೊ ಪಪಾಯ ತಿಂದೆ ಗೈಸ್, ಪಪಾಯ ತಿಂದು ಸ್ವಲ್ಪ ಇವಾಗ ವ್ಯಾಂಪೈರ್ ಡೈರಿ ಸ್ಟಾರ್ಟ್ ಮಾಡಿದ್ದೀನಿ. ಅದು ಮುಗಿಸ್ಬೇಕು, ಲೈಟ್ ರಿಫ್ಲೆಕ್ಷನ್ ಅದು ಮುಗಿಸ್ಬೇಕಂತ. ಸೀಸನ್ 3 ಗೈಸ್, 3 ದಿನದಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಸೀಸನ್ ಮುಗಿಸ್ತಿದ್ದೀನಿ. ಇಟ್ ಟೇಕ್ 14 ಡೇಸ್, 14 to 20 days ಅಪ್ರಾಕ್ಸ್, ವಿಲ್ ಸಿ. ಸೊ ಬನ್ನಿ, ಲೆಟ್ಸ್ ಸ್ಲೀಪ್. ನೆಕ್ಸ್ಟ್ನ ಇದನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಮಮ್ಮಿದೇನೋ ಸಕ್ಕತ್ ಕೆಲಸ ಇದೆ, ರಾಶಿನೇ ಕೆಲಸ ಇದೆ, ಮನೆ ಕ್ಲೀನ್ ಮಾಡೋದು. ವಿಲ್ ಸಿ ಏನೇನು ಕೆಲಸ ಮಾಡ್ತೀವಿ ನಾಳೆ. ಬನ್ನಿ, ಗುಡ್ ನೈಟ್ ಗೈಸ್, ಗುಡ್ ನೈಟ್. ಮಲ್ಕೊಳ್ಳಿ ಆರಾಮಾಗಿ ಗೈಸ್. ಹಬ್ಬ ಸ್ಟಾರ್ಟ್ ಆಗ್ತಿದೆ ಗೈಸ್. ಅಮ್ಮ ಕ್ಲೀನಿಂಗ್ ಕರ್ಕೊಂಡ್ಬರ್ತಾರೆ. ಅಮ್ಮನ ಜೊತೆ ಹೋಗಿ ಮಾರ್ಕೆಟ್ಗೆ ಹೋಗಿ ಡಿಮಾರ್ಟಿಗೆ ಹೋಗಿ ಬಂದು ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಗೈಸ್ ಇವತ್ತಿಂದ. ಗುಡ್ ಮಾರ್ನಿಂಗ್ ಗೈಸ್, ಅದು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ಲೆಟ್ಸ್ ಗೋ, ಬನ್ನಿ ಮಾರ್ಕೆಟ್ಗೆ ಹೋಗಿ ಬರೋಣ. ಆ್ಯಕ್ಸಸ್ ಇಲ್ಲೇ ಇದೆ, ಆ್ಯಕ್ಸಸಲ್ಲೇ ಹೋಗ್ಬೇಕು. ಗುಡ್ ಗೈಸ್, ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿ. ಅಮ್ಮನೂ ಅಂದರೆ ಒಳಗೆಲ್ಲ ಇದ್ದಾರೆ. ಬನ್ನಿ, ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗೋಣ ಗೈಸ್. ಎಲಿಫೆಂಟ್ ಫುಡ್ ಗೈಸ್, ಎಲಿಫೆಂಟ್ ಫುಡ್ ಅಲ್ಲ ಇದು? ಹಾಂ, ಎಲಿಫೆಂಟ್ ಫುಡ್ ಗೈಸ್ ನೋಡಿ ಎಷ್ಟು ಸಾಮಾನು. ನಾವು 2 ವಾರಕ್ಕೆ ಒಂದ್ಸತಿ ಬರೋದು. ಸೊ ಇದು ಒಂದು ಬ್ಯಾಗ್, ಇನ್ನೊಂದು ಬ್ಯಾಗ್ ಅಮ್ಮನ ಹತ್ರ ಇದೆ. ಅದಾದಮೇಲೆ ಏನೋ ಡಿಮಾರ್ಟ್ಗೆ ಹೋಗ್ಬೇಕಂತೆ. ನೋಡೋಣ ಏನು ಕತೆ ಅಂತ. ಇವಾಗ ಬೇರೆ ಹಬ್ಬ ಬರ್ತಿದೆ, ಎಲ್ಲ ಫುಲ್ ಕ್ಲೀನಿಂಗ್ ಗೈಸ್, ಎಲ್ಲ ಸಾಮಾನು ತೊಗೊಂಬಂದಿದ್ದು ಗೈಸ್. ಅಮ್ಮ ಇಲ್ಲಿ ನಿಲ್ಲಿಸ್ಬಿಟ್ಟು ಅಮ್ಮನೇ ಡಿಮಾರ್ಟ್ ಒಳಗೆ ಹೋಗಿದ್ದಾರೆ ಗೈಸ್. ನಾವಿಲ್ಲೇ ಕಾಯೋಣ, ಬನ್ನಿ. ಲೆಟ್ಸ್ ಗೋ ಗೈಸ್. ಊಟ ಆಗಿದೆ, ಅಪ್ಪ ಆಚೆ ಹೋಗಿದ್ದಾರೆ, ರೋನಕು ಆಚೆ ಹೋಗಿದ್ದಾನೆ. ಇವತ್ತು ರೋನಕ್ಗೆ ಒಂದು ಒಳ್ಳೆ ಡೇ ಗೈಸ್. ಹೀ ಈಸ್ ಗೆಟಿಂಗ್ ಹಿಸ್ ಫಸ್ಟ್ ಮನಿ. ಅವನಿಗೆ 5,000 rupees ಸಿಗ್ತಿದೆ. ಅವ್ನು ಬಂದಮೇಲೆ ಅವನದು ರಿವ್ಯೂ ಕೇಳೋಣ, ಅವನದು ಎಕ್ಸ್ಪೀರಿಯನ್ಸ್ ಕೇಳೋಣ. ಅವ್ನಿಗೆ ಹೆಂಗೆ ಅನಿಸ್ತು ಆ ಅವಾರ್ಡ್, ಆ ಕ್ಯಾಶ್ ಪ್ರೈಸ್ನ ಸ್ಟೇಜ್ ಮೇಲೆ ತೊಗೊಳಕ್ಕೆ. ಸೊ ಬನ್ನಿ, ಸ್ವಲ್ಪ ಹೊತ್ತು ಇವಾಗ ವ್ಯಾಂಪೈರ್ ಡೈರೀಸ್ ನೋಡ್ಕೊಂಡು ಮಲ್ಕೊಂಬಿಡೋಣ ಗೈಸ್. ನೋಡಿ ಗೈಸ್, ಇವನಿಗೆ 5,000 ರೂಪಾಯಿ ಬಂದಿದೆ ಗೈಸ್. ಬಟ್ ಮಗ ಹೇಳ್ತಾನೆ 3,000 ರೂಪಾಯಿ ಬಂದಿದೆ. 5,000 ರೂಪಾಯಿ ಬಂದಿದೆ ಗೈಸ್. ಅಲ್ಲ ಹುಡುಗ, 5,000 ಬಂದಿದೆ, ಬಟ್ 3,000 ರೂಪಾಯಿ ಬಂದಿದೆ ಅಂತ ಹೇಳ್ತಾನೆ. ಬರೀ ಹೊಡಿತಾನೆ ಗೈಸ್ ಇವನೇನು. ನೋಡಿ ಕೋಕ್ ಕುಡಿಯೋ ಅಂದರೆ ಡಯಟ್ ಕೋಕ್ ಕುಡಿಯುತ್ತೆ. ನಾನು ಥಮ್ಸಪ್ ಗೈಸ್, ನಾಟ್ ಸ್ಪಾನ್ಸರ್ಡ್ ಗೈಸ್, ಚಿಲ್ ಗೈಸ್. ಬನ್ನಿ ಜಿಮ್ಗೆ ಹೋಗೋಣ ಇವಾಗ. ಆಮೇಲೆ ಬಂದು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಗೈಸ್. ಬನ್ನಿ ಗೈಸ್, ಕೋಲ್ಡ್ ಕಾಫಿ ಕುಡಿಯೋಣ ಅವನಿಗೆ ಗೈಸ್. ನೋಡಿ, ಶಮನ್ ಬರ್ಡೇ ಪಾರ್ಟಿ ಗೈಸ್. ಐಸ್ ಕ್ರೀಮ್ ಎಲ್ಲ ಅವನೇ ಕೊಡ್ಸಿದ್ದು ಗೈಸ್, ಎಲ್ಲ ಅವನೇ ಕೊಡ್ಸಿದ್ದು ಗೈಸ್. ಇಲ್ಲಿ ಸ್ಯಾಂಡ್ವಿಚ್ಚು, ಐಸ್ ಕ್ರೀಮ್ ಎಲ್ಲಿ ಇನ್ನೂ 2 ಇದೆ ಗೈಸ್, ಇನ್ನೂ ಇದೆ ಗೈಸ್. ಗೈಸ್ ನೋಡಿ ಗೈಸ್, ರೋನಕ್ಕು ಈ ದುಡ್ಡನ್ನ ಪಾಪ ದುಡ್ದವನೇ ಗೈಸ್, ದುಡ್ದವನೇ ಅಲ್ವಾ ಶಮಂತ? ದುಡ್ದವನೇ. ಇದು ಸರ್ಟಿಫಿಕೇಟು ಗೈಸ್ ಅವನಿಗೆ. ಅವನು ಝೂಮಿಗೆ ಒಂದು ತೋರಿಸ್ತಾವ ನೋಡಿ. ನೋಡಿ, ಇದು ಸರ್ಟಿಫಿಕೇಟ್. ಅವ್ನು ತಗ್ತಿರೋದ ಮಾರ್ಕ್ಸಿಗೆ ಇದು ಸರ್ಟಿಫಿಕೇಟ್ ಗೈಸ್. ಇದರಲ್ಲಿ ಅವ್ನು ನಮಗೆ ಗೈಸ್ ಎಲ್ಲ ಕೊಡ್ತಿದ್ದಾನೆ. ಏಕೆ ನಾನು ಓದಿಸಿದ್ದಾನೆ ಮಮ್ಮ ಅವನಿಗೆ. ನಾನೇ ಗೈಸ್ ಓದಿಸಿದ್ದು. ನಾನು ಇವನು ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿದ್ದಾನೆ, ನಾನು ಕಂಪನಿಗೆ ಕೊಟ್ಟೆ. ಅವ್ನು ಅಲ್ಲಿ ಕೂತ್ಕೊತಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಓದ್ತಿದ್ದೆ ಗೈಸ್. ನಾನು ಸಖತ್ ಕಷ್ಟಪಟ್ಟಿದ್ದೀನಿ ಗೈಸ್, ನಿಮಗೆ ಗೊತ್ತಿಲ್ಲ ಇನ್ನು. ಅಲ್ವಾ ಅಮ್ಮ? ತಾನೇ? ಇಲ್ಲಿ ನೋಡು, ಇಲ್ಲಿ ನೋಡ್ಬಿಟ್ಟು ಹೇಳು. ಏನೇನೋ ಕೇಳಿಸಿಲ್ಲ. ಅದಕ್ಕೆ ನಾನು 90% ಆಯ್ತು, 80% ಬಂದೆ ನಿನ್ನ ಜೊತೆ ಓದಿ. ನೀನು 90%? ಆಯ್ತು ಬಿಡಪ್ಪ ಶಮನ್, ನೀನು ಚೆನ್ನಾಗಿ ತೆಗಿಯೋ ನೀನು. ಆಮೇಲೆ ನಿನಗೆ 5,000 ರೂಪಾಯಿ ಸಿಗತ್ತೆ. ಬಟ್ ನೀನು ನಿಮ್ಮಪ್ಪ ಆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿರ್ಬೇಕು. ಮ್ಯಾನೇಜರ್ ಅಂದರೆ ಏನಮ್ಮದು? ಮೆಂಬರ್ ಆಗಿರ್ಬೇಕು ಪ್ಲೀಸ್. ಅವಾಗ ನಿಂಗೂ 5,000 ರೂಪಾಯಿ. ನಿಜ, ಅಣ್ಣ ಅಲ್ಲ, ನಮ್ಮ ಅಪ್ಪ ಆಗಿರೋದಲ್ವಾ. ಸೊ ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ
ಯಾರಾದರೂ 10th ಸ್ಟ್ಯಾಂಡರ್ಡ್ ಏನಾದರೂ 10th ಇಲ್ಲ 12th ಇದು ಮಾಡ್ತಿದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅವ್ರಿಗೂ ಸಿಗುತ್ತೆ. ಅದೇ ನಾನು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀನಿ, ಅದಕ್ಕೆ ಬಂದು 12th ಅಲ್ಲಿ ನನಗೆ ಸಿಗ್ಲಿಲ್ಲ ಗೈಸ್, 10th ಅಲ್ಲಿ ಅಷ್ಟೇ ಸಿಗ್ದಿದ್ದು ನನಗೆ. ನಾನು 10th ಅಲ್ಲೇ ಸಿಕ್ಕಿದ್ದು, 12th ಅಲ್ಲಿ ನನಗೆ ಸಿಗ್ಲಿಲ್ಲ ಗೈಸ್. ಯಾಕೆ ನಂಗೆ ಗೊತ್ತೇ ಇರಲಿಲ್ಲ ಗೈಸ್. ನಾನೇ ಇವನ್ಗಿಂತ ಚೆನ್ನಾಗಿ ಗೊತ್ತೀನಿ ಗೈಸ್. ಇದ್ದಿದ್ದು ಗೊತ್ತು. ಅಮ್ಮ ನಾನು ಹೋಗ್ತೀನಿ. ನಾಗಪುರ್ ಕೆನಡಾ ಕೋಆಪರೇಟಿವ್ ಬ್ಯಾಂಕ್. ಇವ್ರಿಗೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ಏನೋ ಅಂತಾನೆ. ಸುನ್ಸೆ ಗೈಸ್ ನೋಡಿ, ನಾವಿದು ಶಮಂತಿಗೆ ಗಿಫ್ಟ್ ಕೊಟ್ಟಿದ್ವಿ. ತೋರ್ಸೋ ಶಮಂತಿ ಗಿಫ್ಟ್ ಗೈಸ್. ಶಮಂತಿಗೆ ಗಿಫ್ಟ್ ಗೈಸ್. ಹಾಕೊಳ್ಳೋ ಶಮಂತ್. ತಗೋ ಶಮಂತ್ ಬಾಕ್ಸ್. ತಗೋ ಇದು. ಆಮೇಲೆ ಆದ್ರೆ ವಾರಂಟಿ ಕಾರ್ಡು ಇದೆ. ತಗೋಬಿಡು. ಅವ್ನು ಕೊಡ್ತಿರೋದೇ ಹೆಚ್ಚು ತಗೊಂಡ್ಬಿಡ್ಬೇಕು. ಮುಗ್ದ ವಾಸನೆ ಬಂತ ಸಾಕ್ಬಿಡು. ಹೆಂಗಿದೆ ಶಮಂತ? ಚೆನ್ನಾಗಿದೆ. ಇಷ್ಟ ಆಯ್ತಾ? ನೈಸ್. ಹುಷಾರಾಗಿ ನೋಡ್ಕೊ. ಚೆನ್ನಾಗಿ ಓದ್ಬೇಕು ಆಯ್ತಾ. ನೆಕ್ಸ್ಟ್ ನೀನು ದೊಡ್ಡ ಗಿಫ್ಟ್ ಕೊಡ್ಸೋ ತರ ಈ ತರ ಅಲ್ಲ, 10,000 ರೂಪಾಯಿ ಬರೋ ತರ ಓದ್ಬೇಕು. 10,000 ರೂಪಾಯಿ ಬರ್ಬೇಕು ಶಮಂತ. ನಾಗಪುರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ನ ಸದಸ್ಯರಾದ ಶ್ರೀಮತಿ ರಜಲ್ ಜೆ, ಖಾತೆ ಸಂಖ್ಯೆ 168224, ಇವರ ಮಗ ರೋನಕ್ ಆರ್ ರವರು 25-26ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆದ SLC. ಗೈಸ್, ಈ ಅಂಗಡಿಲೇ ಗೈಸ್ ನಾವು ರೋನಕ್ ಶಾಪಿಂಗ್ ಮಾಡ್ತಿದ್ವಿ. ಇಲ್ಲೆಲ್ಲ ಬಂದಿರಬೇಕು. ಬನ್ನಿ ಹೋಗೋಣ ಗೈಸ್. ನೋಡಿ ಶಮಂತು ಏನೂ ತೊಗೊಂಡಿಲ್ಲ ಗೈಸ್. ನಮ್ಮದು ಅಲ್ಲಿ ಆಚೆ ಇದೆ, ನಾವೇನು ತೊಗೋತಿಲ್ಲ ಗೈಸ್. ನನಗೆ ಕೊಡ್ಸು ಪ್ಲೀಸ್, ನನಗೆ ಕೊಡ್ಸು. ಇಲ್ಲ ನಿಂತ್ಕೊಟ್ಟು ಆಗೋಯ್ತು. ನೆಕ್ಸ್ಟ್ ಗಣಪತಿ ಹಬ್ಬಕ್ಕೆ ಬರೀ ನಮ್ಮ ಮಗನ ಕೊಡಿಸ್ತಾರೆ ಗೈಸ್. ಒಂದಿರಿ ಬರ್ತಾನೆ ಆಚೆ. ಅವ್ನು ಕಷ್ಟಪಟ್ಟು ಅವ್ನ ಎಕ್ಸಾಮ್ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದು ಅಮೌಂಟ್ ವಿನ್ ಆಗಿದೆ, ಅದ್ರಲ್ಲಿ ಕೊಡಿಸ್ತಾ ಇದ್ದೀನಿ ಅವನಿಗೆ. ಬರೀ ಅವನಿಗೆ ಅಲ್ವಾ ಶಮಂತ? ನಾನು ಶಮಂತ್ ಮಿನಿಸ್ತವನೇ ಗೈಸ್ ವಾಟ್ಸಲ್ಲಿ. ಡಬ್ಬ ಎಲ್ಲೋ ಬನ್ನಿ ಗೈಸ್ ನೋಡೋಕೆ ತೊಗೊಳ್ಳೋಣ ಗೈಸ್. ನೋಡಿ ಇವನಿಗೆ ಇಷ್ಟು ಪೀಸಸ್ ಇದೆ, ಬಟ್ ಇವು ಪೀಸೇ ಬೇಕೆ ಅಂತೆ ಪಾಪ. ಇವಾಗ ಇದೇನು ತೆಗಿತಿದ್ದೀವಿ ಗೈಸ್ ನಾವು. ಇವೊಂದು ಇವನ್ ಜೀನ್ಸ್ ಪ್ಯಾಂಟ್ ಗೈಸ್. ನೋಡಿ ಗೈಸ್, 2ನೇ ಸತಿ ಶಮಂತದ ಪಾರ್ಟಿ. ಹೆಂಗೆ ತಿಂತವನೆ, ತಿನ್ನು ಶಮಂತ ಚೆನ್ನಾಗಿ ತಿನ್ನು. ಅವನು ತಿಂತವನೆ, ಇವರು ಇದ್ದಾರೆ ಇಲ್ಲಿ. ಬನ್ನಿ ಪಾರ್ಟಿ ಮಾಡೋಣ ಗೈಸ್. ನಾನು ಡಯಟ್ ಬ್ರೇಕ್ ಮಾಡ್ತಿದ್ದೀನಿ. ತಿನ್ನು. ಮನೆಗೆ ಬಂದಿದ್ದೀವಿ ಗೈಸ್. ನಾವು ಆ್ಯಕ್ಚುಲಿ ಊಟ ಮಾಡಿಲ್ಲ, ಬರೀ ಚಾಟ್ಸ್ ತಿಂದಿದ್ದೀವಿ. ಯಾಕಂದರೆ ಅಪ್ಪ ಎಲ್ಲೋ ಔಟ್ ಆಫ್ ಟೌನ್ ಹೋಗಿದ್ರು, ಬಟ್ ಬರ್ತಾ ಇಟ್ವಾಲ್ ವಿಲ್ ಬ್ರಿಂಗ್ ಬಿರಿಯಾನಿ. ಸೊ ನಾವಿನ್ನೂ ಊಟ ಮಾಡಿಲ್ಲ ಗೈಸ್. ಅದಕ್ಕೆ ಅವ್ರು ಬಂದಾಗಿನೇ ಊಟ ಮಾಡ್ತೀನಿ. ಬಟ್ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಗೆಸ್. ಯಾಕಂದರೆ ಎಡಿಟಿಂಗ್ ಎಲ್ಲ ಮಾಡಬೇಕು ಅಲ್ವಾ, ಶೆಡ್ಯೂಲ್ ಎಲ್ಲ ಮಾಡಿಬಿಡ್ತೀನಿ ಬೇಗನೆ. ಆಮೇಲೆ ಬೇರೆ ಕೆಲಸ ಇದೆ ಅದಕ್ಕೆ. ಯಾಕಂದರೆ ಫೋಟೋಸ್ ಇದೆ, ಸ್ಟೋರೇಜ್ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಿದೆ ಸದ್ಯಕ್ಕೆ. ವಿ ಆರ್ ಫೈಂಡಿಂಗ್ ಅ ಸೊಲ್ಯೂಷನ್ ಫಾರ್ ದಟ್ ಒನ್, ಬಟ್ ವಿ ಡೋಂಟ್ ನೋ ವೆನ್ ವಿ ವಿಲ್ ಇಂಪ್ಲಿಮೆಂಟ್ ದಟ್ ಒನ್. ಬನ್ನಿ, ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು. ಬೈ ಎಂಜಾಯ್ ಗೈಸ್. ಲೈಕ್ ಆ್ಯಂಡ್ ಸಬ್. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ?